ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚಿಕ್ಕಮಗಳೂರು ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ. ನೋಡಿ, ನಾವು ಎಲ್ಲೆಲ್ಲಿ ಹೋಗಿದ್ವಿ, ಆ, ಯಾವ್ಯಾವ ಪ್ಲೇಸಸ್ನ ವಿಸಿಟ್ ಮಾಡಿದ್ವಿ ಅನ್ನೋದನ್ನು ಒಂದು ಡೀಟೇಲ್ ವ್ಲಾಗ್ ನಿಮಗೆ ಹಾಕ್ತೀನಿ. ಆ್ಯಕ್ಚುಲಾಗಿ ಹೇಳಬೇಕಂತ ಹೇಳಿದ್ರೆ, ನಾವು ತುಂಬ ಪ್ಲೇಸಸ್ ವಿಸಿಟ್ ಮಾಡಿದ್ದಕ್ಕಿಂತ ಏನಂತ ಹೇಳಿದ್ರೆ, ಅಲ್ಲಿ ನಾವಿರೋವಂಥ ಜಾಗದಲ್ಲಿ ನಾವು ಎಲ್ಲಿ ಸ್ಟೇ ಮಾಡ್ಕೊಂಡಿದ್ವಿ ಅಲ್ಲಿ ನಮ್ಮ ಊಟ ತಿಂಡಿ ಇರ್ಬೋದು, ಜೊತೆ ಕಾಲ ಕಳೆಯುವಂಥದ್ದು ಇರ್ಬೋದು. ನಾವೆಲ್ಲ ಸೇರಿಕೊಂಡು ಒಂದಷ್ಟು ಗೇಮ್ಸ್ ಆಡಿದ್ವಿ, ಒಂಥರ ಏನೋ ಒಂದು ಎಂಟರ್ಟೈನ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡ್ವಿ. ಮೋರ್ ಓವರ್ ಜಾಗಗಳು ವಿಸಿಟ್ ಮಾಡಿದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಕೂತು ಎಲ್ಲರೂ ಸ್ಪೆಂಡ್ ಮಾಡಿದ್ದು ಕೂಡ ಇದೆ. ಅದನ್ನು ಒಂದು ರಿಫ್ರೆಶ್ಮೆಂಟ್ ಆಯಿತು. ಬಟ್ ಅದರ ವೀಡಿಯೋಸ್ ಎಲ್ಲ ನಾನು ತೆಗಿಯೋಕ್ಕೆ ಸಾಧ್ಯ ಆಗಲಿಲ್ಲ, ತೊಗೊಳ್ಳಿಲ್ಲ. ಒಂದು ಥಾಟೇ ಬರಲಿಲ್ಲ ಅದರದ್ದೆಲ್ಲ ವೀಡಿಯೋ ಮಾಡಬೇಕು ಅಂತ ಮಾಡ್ಕೊಂಡಿಲ್ಲ. ಬಟ್ ನಾವು ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡಿದ್ವಿ ಅನ್ನೋದ್ರದ್ದು ವೀಡಿಯೋಗಳು ಇದೆಲ್ಲ ಅದರದ್ದೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ, ಅಲ್ಲಿ ಹೇಗಿತ್ತು, ಯಾರಾದ್ರು ಚಿಕ್ಕಮಗಳೂರಿಗೆ ಹೋಗಬೇಕು ಅಂತಂದರೆ ಏನೇನು ನೋಡ್ಬೋದು. ನಾವು ಒಂದು 3 ಪ್ಲೇಸಸ್ ನೋಡಿರ್ಬೋದು ಅಷ್ಟೇ. ಬಟ್ ನಾವು ಇದ್ದಿದ್ದ ಜಾಗದಲ್ಲಿ ಕಾಫಿ ಪ್ಲಾಂಟೇಷನ್ ಇತ್ತು. ಸೊ ಅದು ಒಂದು ಉದ್ದಕ್ಕೂ ಹೋಗುವಂಥದ್ದು, ಅದ್ರದ್ದು ಒಂದು ವೀಡಿಯೋ ಇದೆ, ಅದು ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ ನಿಮಗೆ. ನಾವು ಅದೇ ತುಂಬ ಹೋಗಬೇಕು, ಒಳಗಡೆ ಹೋಗಬೇಕು, ಹೋಗ್ತಾ ಅದು ಹೆಂಗಿರುತ್ತೆ ಎಲ್ಲ ಚೆನ್ನಾಗಿದೆ. ಬಟ್ ವಿ ಎಂಜಾಯ್ಡ್ ಅ ಲಾಟ್. ನನಗೆ ಎಂಜಾಯ್ಮೆಂಟಿಗಿಂತ ಹೆಚ್ಚಾಗಿ ಅನ್ನೋ ಒಂಥರ ಲಯಬಿಲಿಟಿ, ರೆಸ್ಪಾನ್ಸಿಬಿಲಿಟಿ ಥರ ಅನ್ನಿಸ್ಬಿಟ್ಟಿತ್ತು. ಬಟ್ ಸ್ಟಿಲ್ ಚೆನ್ನಾಗಿತ್ತು ಟ್ರಿಪ್. ಆ ಒಂದು ವೀಡಿಯೋಸ್ನ ನಾನು ನಿಮಗೆ ಹಾಕ್ತಾ ಹೋಗ್ತೇನೆ. ಸೊ ಇನ್ನು ನಾವೇನು ಚಿಕ್ಕಮಗಳೂರು ರೀಚ್ ಆಗಿಲ್ಲ, ಹಿಂಗಿದೆ ರೂಟು. ಚೆನ್ನಾಗಿದೆ. ಆದರೆ ಯಾರೂ ಕಾಣಿಸ್ತಾ ಇಲ್ಲ ಗೈಸ್, ಇಲ್ಲೆಲ್ಲ ಕೂತಿದ್ದಾರೆ, ನಿಮ್ಗೆ ಯಾರು ಕಾಣಿಸ್ತಾ ಇಲ್ಲ ಗೈಸ್. ನಾವೀಗ ನಮ್ಮ ಅಕಾಮಿಡೇಷನ್ ನಮಗೆ ಯಾರೆಲ್ಲ ಪ್ರೊವೈಡ್ ಮಾಡಿದ್ರೆ ಅವರು ಅಲ್ಲಿ ಬಂದಿದ್ವಿ. ಸೂಪರಾಗಿದೆ ಜಾಗ, ಮಾತ್ರ ಸಕ್ಕತ್ತಾಗಿದೆ. ಈಗ ಟೈಮ್ ಬಂದು ಹತ್ತತ್ರ ಒಂದು 8-8:30 ಇರುತ್ತೆ. ಸಾಕಾಗೋಯ್ತು, ಟ್ರಾವೆಲಿಂಗ್ ಟಯರ್ಡ್ ಆಯಿತು. ನಮ್ಮ ಸುನೈನ ನಮಗೆ ನೂಡಲ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ಈಗ ನಾವು ಹೋಗ್ತೀವಿ, ನಾವು ಹೋಗಿ ಪ್ರಿಪ್ರೇಷನ್ಗೆ ಹೆಲ್ಪ್ ಮಾಡ್ತೀವಿ. ಏನು ಮಾಡ್ಬೇಕು ಸುನೈನ? ಕೊಡು ಕಾರ್ನು. ವೆಜಿಟೇಬಲ್ಸ್ ಇದರಲ್ಲೇ ಇದೆ. ಅವಳು ಒಳಗಡೆ ಇಟ್ಲೇನಮ್ಮ, ಹುಡುಗಿಗೆ ಒಳಗಡೆ ಇಡಕ್ಕೆ ಹೇಳಿದ್ವಿ. ತರಕಾರಿ ಒಳಗಡೆ ಇಟ್ಟಿದ್ದಾಳೆ. ಚಪಾತಿ ಒಳಗಡೆ ಇಡಬೇಕು, ದೋಸೆ ಬ್ಯಾಟ್ರಿ ಒಳಗಡೆ ಇಡಬೇಕು, ಪನ್ನೀರ್ ಒಳಗಡೆ ಇಡಬೇಕು. ಜಾಸ್ತಿ ಹೊತ್ತು ಓಪನ್ ಆಗಿರೋದಕ್ಕೆ ಕಾದು. ಸುನೇನ ಅಲ್ಲಿ ವೆಜಿಟೇಬಲ್ಸ್ ಇದೆಯಾ? ಅದೇನಾ? ಓಕೆ ಓಕೆ. ఏంటిది ಅಂದರೆ రెడీ టు ఇట్ ತಂದಿದ್ದೀರಾ ಸರ್ ನೀವು? నన్ను దాట్ చేయలేదు చేయలేదు. ఈ కూడా ఓపెన్ అయిపోయింది. కాఫ్ మేడ గంటలో ಹೋಗುತ್ತೆ. ఇదేమో బాలు ఉంది, ఇదేమో ಮಿಶಾ ಸ್ಟ್ರಾಂಗ್ ಇದ್ದಾರೆ ಫಿನಾನ್ಷಿಯಲಿ. ಅವರಪ್ಪ ಏನೋ ಇಲ್ಲಿ ಅನಾಥಲು ಅಂತ ಯಾರು ಅಂದ್ರು? ಎಂಥದ್ದು ಇಲ್ಲ. ಯಾಕೆ ಅನಾಥಲು? ಅಣ್ಣ ಇಲ್ವಮ್ಮ, ಅವನ ಹೆಸರೇನೋ ಇದೆ, ಮಧುನೋ ಏನೋ. ಯಾರು ಅದು ಅಲ್ಲ, ಇನ್ನೊಬ್ಬ ಯಾರೋ ಇದ್ದಾರೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಸುಮ್ಮನೆ ಅವ್ರ ಬಗ್ಗೆ ನಾನು ಇಲ್ಲಿ ಹೇಳ. ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ. ಏನಾಗ ಅಸರ್ಟ್ ಅಷ್ಟೇ, ಲಾಕರಲ್ಲಿ ಇಡ್ತೀವಿ. ನಾವು ಈಗ ತಾನೇ ಡಿನ್ನರ್ಗೆ ನೂಡಲ್ಸ್ ಎಲ್ಲ ಮಾಡಿಕೊಂಡು ಕೂತಿದ್ದೀವಿ. ಎಲ್ಲ ಹಿಂಗೆ ಮಾತಾಡ್ತಾ ಇದ್ದೀವಿ, ಎಲ್ಲರೂ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಹಿಂಗೇನೆ. ಯಾರು ಗೋಲ್ಡ್ ಬಗ್ಗೆ ಹಿಂಗೆ ಮಾತಾಡ್ತಾ ಇದ್ದೀವಿ ಗೈಸ್. ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾನೆ ಇದೆ, ಏನು ತೊಗೊಳಕ್ಕಾಗಲ್ಲ. ಇನ್ನು ಇವರೆಲ್ಲ ಹಿಂಗೆ ಕಾಂಪೀಟ್ ಮಾಡೋಕ್ಕೆ ಯಾರಿಗೂ ಆಗಲ್ಲ. ಅದರಲ್ಲೂ ಅಷ್ಟು ಗೋಲ್ಡ್ ಯಾವಾಗ ಕೊಡ್ತಾರೆ ಅಂದರೆ, ಗಂಡ ಆಗೋನೇನ ಅವ್ನು ಗೌರ್ಮೆಂಟ್ ಜಾಬ್ ಇತ್ತು ಎಲ್ಲ ಇತ್ತು ಅಂದರೆ ಇನ್ನೂ ಸೂಪರಾಗಿ ಕೊಡ್ತಾರೆ. ನಮ್ಮ ಬಾಸ್ ಒಬ್ಬ ಕೇರಳ ಮಾಡ್ಕೊಂಡಿರೋ ಅವರು ಸಕ್ಕಾಗಿದೆ, ಇನ್ನೊಬ್ಬರು ಮಾಡ್ಕೊಂಡ್ರು ಅವರು ಚೆನ್ನಾಗಿದೆ, ಮುಸ್ಲಿಮ್ ಕ್ರಿಶ್ಚಿಯನ್.
ಈಗ ನಾಳೆ ಕತೆ ಹೇಳ್ರಿ. ಬೇರೆ ಕ್ಯಾಸ್ಟಲ್ಲಿ ಕೊಡ್ತಾರೆ ಅಂತ ಗೊತ್ತಿತ್ತು. ವಾಟ್ ಅಬೌಟ್ ಟುಮಾರೋ? ಸುಮ್ಮನೆ ಒಂದು 2 ನೆಕ್ಲೆಸ್ ಬೆಳಿಗ್ಗೆ ನಾಳೆ ಒಂದಷ್ಟು ಸೈಟ್ ಸೀಯಿಂಗ್ ಪ್ಲೇಸಸ್ ಏನಿರುತ್ತೆ ಸುತ್ತಮುತ್ತಲೆಲ್ಲ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಇಟ್ ಡಿಪೆಂಡ್ಸ್ ಅಪಾನ್ ಯಾರ್ಯಾರು ಎಷ್ಟೊತ್ತಿಗೆ ಎದ್ದೇಳ್ತಾರೆ ಅನ್ಕತ್ತ. ಇದೆ ಸರ್ వీళ్ళ యాక్టివిటీ మాట్లాడాలి పనుకుందామా? ಗೈಸ್ ಲುಕ್ ಎಟ್ ದಿಸ್. ದಿಸ್ ಇಸ್ ಸೋ ಬ್ಯೂಟಿಫುಲ್. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ಇದು ನಾವಿರೋಂಥ ಫಾರ್ಮ್ ಹೌಸ್. ಇವರೇನೋ ಮಾತಾಡ್ತಾ ಇದ್ದಾರೆ. ಸೂಪರ್ ಆಗಿದೆ. ಆಗೋಯ್ತಾ ಸನ್ರೈಸಾ? ಯಾವ ರೈಸು ಇಲ್ಲ ಬೆಳಗ್ಗೆ ಎಲ್ಲರೂ ಎದ್ದು ಬಿಟ್ಟಿದ್ದಾರೆ. ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಇಲ್ಲಿ ಹಾಯ್ ಹೇಳ್ಬಿಟ್ರಿ ಬೆಳಿಗ್ಗೆ ಗುಡ್ ಮಾರ್ನಿಂಗ್. ಗೈಸ್ ಇದು ತುಂಬ ಚೆನ್ನಾಗಿದೆ. ರಾತ್ರಿ ಎಲ್ಲ ಕೋಲ್ಡಿಗೆ ನಾನು ನಿದ್ದೆನೇ ಮಾಡಿಲ್ಲ. ಫುಲ್ಲು ಹೆಡ್ಡೇಕ್ ಅನಿಸ್ತಾ ಇದೆ. ಬಟ್ ಎಷ್ಟು ಚೆನ್ನಾಗಿದೆ ನೋಡಿದ್ರ, ಎಷ್ಟು ಚೆನ್ನಾಗಿದೆ ನೋಡಿದ್ರ. ಸಖತ್ತಾಗಿದೆ. ಚಳಿ ಆಗ್ತದೆ, ಜಾಕೆಟ್ ಹಾಕ್ಕೋಬೇಕು. ಇಲ್ಲಿ ನಾವು ಕಾಫಿಗೆ ರೆಡಿ ಮಾಡ್ತಾ ಇದ್ದೀವಿ. ಯಾಕೆ ನಿಂಗೆ ಹುಚ್ಚು? ಸುಮ್ಮನೆ ಇರೆ ಸಾಕು. ಬಂದಿದ್ದು ತಿಂಡಿ ಅಡುಗೆ ಮಾಡ್ಕೊಂಡು ತಿನ್ನಕ್ಕಲ್ಲ. ಸುಮ್ಮನೆ ಇಲ್ಲೇನೋ ಆಗಿದೆ, ಹಣ್ಣೆ ಉಳ್ಕೊಂಬಿಟ್ಟಿದೆ. ಆಫೀಸ್ಗೆ ಹೋಗ್ಬೇಕಂದ್ರೆ ನನ್ನ ಕೈ ಕಣ್ಣು ಕೂಡ ಬಿಡೋಕ್ಕಾಗಲ್ಲ. ಬೆಳಗ್ಗೆ ಅಳೋದೊಂದು ಬಾಕಿ ಇರುತ್ತೆ. ಈಗ ಎದ್ದಿದ್ದಲ್ಲ, ಅದೇ ಇಂಥ ಟೈಮಲ್ಲಿ ಎದ್ದೇಳ್ತೀನಿ. ಇವತ್ತು ಮಲ್ಗೋ ಆಪ್ಷನ್ ಇದೆ. ಕಾಫಿ ಸುನೇನಾ ಒಂದ್ರಲ್ಲಿ ಬೊಗ್ಗಿಸ್ಕೊಂಬಿಟ್ಟು ಎಷ್ಟು ಬೇಕು ಅಷ್ಟು ಬೆರೆಸ್ಕೊಂಡ್ರೆ ಗೈಸ್, ಕ್ಯಾನ್ ಯು ಸಿ ದಿಸ್? ಎಷ್ಟು ಚೆನ್ನಾಗಿದೆ ಅಲ್ಲ. ಅಪ್ಪ ಕೋಲ್ಡಿಗೆ ಏನು ಮಾಡೋಕ್ಕಾಗ್ತಾ ಇಲ್ಲ. ಚಳಿ ಚಳಿ ಚಳಿ, ಸಿಕ್ಕಾಪಡೆ ಚಳಿ, ತುಂಬ ತಣ್ಣೀದೆ. ಆಮೇಲೆ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆಯಾ, ಏನು ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಫುಲ್ ಕವರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಕೋಲ್ಡಿಗೆ ಚಳಿ ತಡ್ಕೊಳಕ್ಕಾಗ್ತಾ ಇಲ್ಲ. ಹೋಗ್ತಾ ಇದ್ದೀನಿ ಕೆಳಗಡೆಗೆ. ಸಕ್ಕತ್ತಾಗಿದೆ ವೆದರ್ ಮಾತ್ರ ನೋಡಿ. ಸೂಪರ್ ಆಗಿದೆ. ನಾವಿರೋ ಜಾಗ ಅಂತೂ ತುಂಬ ಚೆನ್ನಾಗಿದೆ. ಇದು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಹಿಂಗೆ ನಾವು ತುಂಬ ಎಲ್ಲರೂ ಮಾತಾಡಿಕೊಂಡು ಹೀಗೆ ಕಾಲ ಕಳೀತೀವಿ. ಗಾಯ್ಸ್ ಇಲ್ಲಿ ನೋಡಿ, ಕಾಫಿ ಇದೆಲ್ಲ ಪ್ಲಾಂಟೇಶನ್. ಯಾಕೆ ಹೋಗ್ಬೇಕು ಈ ಕೆಳಗಡೆಗೆ? ಹಾಂ, ನೋಡ್ಬೇಕು ತಾನೆ. ತುಂಬ ಸ್ಲಿಪ್ಪರಿ ಇದೆ, ಅಂದರೆ ಸ್ಲೋಪ್ ಇದೆ. ಸರಿಯಾಗಿ ಕಾಲು ಇಡಲಿಲ್ಲ ಅಂದರೆ ಬೀಳ್ತೀವಿ. ಎಲ್ಲ ನಾನು ಬಿಟ್ಟೋಗ್ಬಿಡ್ತಾರೆ ಗೈಸ್ ಇವರು ಎಲ್ಲ ನಾನು ಬಿಟ್ಟು ಹೋಗ್ತಾ ಇರ್ತಾರೆ. ನನ್ನ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇಲ್ಲ ನೋಡಿ ಹೆಂಗಿದೆ ಅಂತ. ಸಕ್ಕತ್ತಾಗಿದೆ ಗೈಸ್. ಈ ಕೋಲ್ಡ್ ಅಂದಿಲ್ಲ ಅಂತಿದ್ರೆ ಮೇ ಬಿ ಈ ಟ್ರಿಪ್ ತುಂಬ ಎಂಜಾಯ್ ಮಾಡ್ಬೋದಿತ್ತು, ಮೆಮೊರೇಬಲ್ ಆಗಿರ್ತಾಯಿತ್ತು. ಗೈಸ್ ಸಿ, ಲುಕ್ ಎಟ್ ದಿಸ್. ಎಷ್ಟು ಚೆನ್ನಾಗಿದೆ ಅಂತ. ಇವರೆಲ್ಲ ಅಲ್ಲೇ ನಿಂತಿದ್ದಾರೆ ನಮ್ಮ ಹುಡುಗರು. ನಾನು ಬಂದಿದ್ದೀನಿ.
ಸಕ್ಕತ್ತಾಗಿದೆ. ಬಟ್ ಎಲ್ಲಿ ಜಾರೋದು ಜಾಸ್ತಿ ಚಾನ್ಸಸ್ ಇರುತ್ತೆ, ಹಂಗಾಗಿ ನಡೆಯೋದು ತುಂಬ ಕಷ್ಟ. ಮಿಶಾ ಹುಷಾರು, ಮಿಶಾ ಕೇರ್ಫುಲ್ ಆಗಿರಿ. ಸೋನಿಕಾ ಇಲ್ಲೆಲ್ಲ ರ್ಯಾಂಪ್ ವಾಕ್ ಮಾಡಕ್ಕೆ ಹೋಗ್ಬೇಡ. ಹುಷಾರೀಗ. ನಾನು ಈ ವಿಡಿಯೋ ನೋಡ್ಕೊಂಡು ಸ್ಕಿಡ್ ಆಗ್ತಾ ಇದೆ. ವಿಡಿಯೋ ನೋಡ್ಕೊಂಡು ಬಿದ್ದರೆ ಆಮೇಲೆ ಬಡ್ಕೊಂಬೇಡ. ಆಮೇಲೆ ನೀನು ಹೇಳ್ದೆ ಬಂದೆ ಆಮೇಲೆ ಇಲ್ಲಿ ಎಲ್ಲೋದ್ರು, ಇಲ್ಲಿ ಎಲ್ಲಿ ಜಾಗ ಇದೆ ಅಂತ. ಅಪ್ಪ ನಾನು ಬರಲ್ಲಪ್ಪ, ಅಲ್ಲಿ ಈಚೆಗಳಿರುತ್ತೆ, ನಾನು ಬರಲ್ಲ. ಏ ಎಲ್ಲೋದ್ರಿ ಮಿಸ್ಸಿಂಗ್ ಗೈಸ್? ಎಲ್ಲಿ ಹುಡ್ಕೊಂಡ್ ನಿಮ್ಮನ್ನ? ನೆಟ್ವರ್ಕ್ ಇರಲ್ಲ. ಏನಂತ ಗುರು ಅಂತದಾರ? ಯಾಕೆ ಸರ್ ಗುರು ನೆನ್ಸ್ಕೊಂತೀರಾ ಅಲ್ಲೂ ಹೋಗಿ? ಸರ್ ఆర్ యు సీకింగ్ ఫర్ ద హెల్ప్? హెల్ప్ కావాలా? మేము రాము. వి ఆర్ నాట్ కమింగ్ టు రెస్క్యూ. ನಮ್ಮ ಸೋನಿಕ್ ಅವರು ಕೋಲ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಇವರು ಇನ್ನಿಬ್ರು ಮಿಸ್ಸಿಂಗ್ ಗೈಸ್, ಇಬ್ರು ಮಿಸ್ಸಿಂಗ್ ಇಲ್ಲ. ಅವ್ರು ಮುಂದೋಗಿದೆ. ಇವಳು ನೋಡಿ ಭಯ ಪಟ್ಬಿಟ್ಟು ಓಡೋಗ್ತದಾಳೆ, ನನ್ ಬಿಟ್ಟು ಹೊರಟೋಗ್ತಾ ಇದ್ದಾಳೆ ಅವಳು. ಮತ್ತೆ ಯಾಕೆ ಓಡ್ಬಿಟ್ಟೆ? ಹಾ ಬಾ 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 ಬಾ. ಗೈಸ್ ಸಕ್ಕತ್ತಾಗಿದೆ ಗೈಸ್ ಈ ಜಾಗ ಮಾತ್ರ. ಅಂದರೆ ನಾನು ಸ್ವಲ್ಪ ಹೊತ್ತು ಚೆನ್ನಾಗಿದ್ರೆ, ಕೋಲ್ಡ್ ಎಲ್ಲ ಇಲ್ಲ ಅಂದಿದ್ರೆ ಇನ್ನೂ ಆರಾಮಾಗಿರ್ತಾ ಇದ್ದೆ. ಓ ಮೈ ಗಾಡ್, ಸ್ವಲ್ಪ ಕೋಲ್ಡಿಂದ ಒಂಥರ ಇರಿಟೇಷನ್ ಆಗಿಬಿಟ್ಟಿದೆ. ನೋಡಿ ಜಾಗಗಳು ಹೆಂಗಿದೆ, ಇಲ್ಲಿ ಇಳಿಯೋದು ಎಷ್ಟು ಕಷ್ಟ ಇದೆ ಅಂದರೆ. ನಡಿ ಪುಟಾಣಿ, ಇದೆಲ್ಲ ಒಂಥರ ಅಡ್ವೆಂಚರ್ ಗೈಸ್. ನನಗೇನಿಲ್ಲ, ಈ ಹುಳಗಳಂತ ಒಂದು ಭಯ ಬಿಟ್ಟರೆ ಇನ್ನೇನು ಇಲ್ಲ. ನಂಗೆ ಅದೊಂದೇ ಒಂಥರ ಟೆನ್ಷನ್. ದಿಸ್ ವಾಟರ್ ಇದೆ, ಈ ವಾಟರ್ದು ನಮ್ಗೆ ಅಲ್ಲಿ ಸೌಂಡ್ ಬರ್ತಾ ಇದ್ದಿದ್ದು. ಈ ವಾಟರ್ದು ತುಂಬ ಚೆನ್ನಾಗಿದೆ ಗೈಸ್. ನೋಡಿ ಆ ಎಳೆ ಬಿಸಿಲು ಹೆಂಗಿದೆ ಅಂತ ಅಲ್ಲ, ನೈಸ್ ಅಲ್ಲ. ಕಾಫಿ ಬೀನ್ಸ್ ಡ್ರೈ ಮಾಡಿರೋಂಥ ಕಾಫಿ ಬೀನ್ಸ್ ಎಷ್ಟು ಚೆನ್ನಾಗಿದೆ. ಹಣ್ಣು ಮಾತ್ರ ಕಾಯಿ ಹಾಕ್ಕೊಡಿ.